ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಕಾಮರ್ಸಿನ ಬಗ್ಗೆ ಇರುವಂತಹ ಹಲವಾರು ಮಿತ್ಗಳನ್ನು ಬಸ್ಟ್ ಮಾಡೋಣ. ಎಷ್ಟೊಂದು ವಿದ್ಯಾರ್ಥಿಗಳು SSLC ಮುಗಿಸಿದ್ದೀರಾ. SSLC ಇಂದ PUCಗೆ ಬರುವಂತಹ ಸಮಯ. ಈ ಸಮಯದಲ್ಲಿ ನಿಮಗೊಂದು ವೆರಿ ರಾಂಗ್ ಮೈಂಡ್ಸೆಟ್ ಅನ್ನ ಈ ಸಮಾಜ ತುಂಬಿಟ್ಟಿದೆ. 90+% ಬಂತ ಸೈನ್ಸೇ ತಗೋಪ, 70 ಇಂದ 80 ಮಿಡ್ 80s ಇದೆಯಾ, ನೀನು ಕಾಮರ್ಸ್ಗೆ ಫಿಟ್ಟು. ಬಿಲೋ 70, 60, 50 ಆವ್ರೇಜು, ನೀನು ಆರ್ಟ್ಸೇ ತಗೋಬೇಕು, ಬೇರೆ ಏನು ತಗೊಂಡ್ರು ವೇಸ್ಟು. ಈ ಒಂದು ಕೆಟ್ಟ ಮೈಂಡ್ಸೆಟ್ಟನ್ನು ಸಮಾಜ ನಮಗೆ ತಂದುಬಿಟ್ಟಿದೆ. ಹಾಗಾದರೆ ಈ ಕೆಟ್ಟ ಮೈಂಡ್ಸೆಟ್ಟು ನಿಜಾನಾ? ನಮ್ಮ ಸೊಸೈಟಿ ನಮಗೆ ಇದನ್ನು ಹೇಳ್ತಾ ಇರೋದು, ನಮ್ಮ ತಲೆಯಲ್ಲಿ ತುಂಬಿರೋದು ಸತ್ಯನಾ? ಆ ಒಂದು ರೂಮರ್ ಅನ್ನ, ಆ ಒಂದು ಗಾಸಿಪ್ ಅನ್ನ ಬಸ್ಟ್ ಮಾಡಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಏನಿದು ಕಾಮರ್ಸ್ ಇಸ್ ದ ಫ್ಯೂಚರ್ ಅಂತ ಹೇಳಿದ್ರೆ ಖಂಡಿತ ಅದು ಎಕ್ಸಾಜುರೇಷನ್ ಅಲ್ಲ. ದ ನ್ಯೂ ಕಿಂಗ್ ಮೇಕರ್ ಇನ್ ದ ಮಾರ್ಕೆಟ್ ಅಂದರೆ ಅದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಯಾಕೆ ನೋಡಿ, ಮುಂಚೆ ಒಂದು ನ್ಯಾರೇಟಿವ್ ಇತ್ತು. ಏನದು? ಈಗ ತಾನೇ ಹೇಳಿದೆ, ಇಫ್ ಯು ಡೋಂಟ್ ಡೂ ವೆಲ್ ಇನ್ ಸೈನ್ಸ್, choose commerce. This stereotype has held brilliant students back for decades. ಯಾಕೆ ಅಂದರೆ ಮುಂಚೆ ಅಷ್ಟೇ ಅಲ್ಲ, ಇವಾಗಲೂ ಇದಿದೆ. 95-96% ತೆಗೆದವನು ಅಕಸ್ಮಾತ್ ಏನಾದರೂ ಕಾಮರ್ಸ್ ತೊಗೊಂಡ್ಬಿಟ್ಟ ಅಂದರೆ ಮನೆಯವರು, ರಿಲೇಟಿವ್ಸು, ಕಸಿನ್ಸು, ಫ್ರೆಂಡ್ಸು, ಅಕ್ಕಪಕ್ಕದ ಮನೆಯವರು, ಏನಪ್ಪ 96% ತೊಗೊಂಡು ಬರೀ ಕಾಮರ್ಸ್ ತೊಗೊಂಡ್ಬಿಟ್ಯಾ, ಏನಪ್ಪ 99 ಮ್ಯಾಥ್ಸಲ್ಲಿ ತೊಗೊಂಡು ಕಾಮರ್ಸ್ ತೊಗೊಂಡ್ಬಿಟ್ಯಾ, ಈ ಒಂದು ಕೆಟ್ಟ ಮಾತಾಡಿ ಆಡಿ 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 ಅವ್ರಿಗೆ ತಲೆ ತಿಂದುಬಿಡ್ತಾರೆ. ಯಾಕಪ್ಪ ಕಾಮರ್ಸ್ ತಗೊಂಡೆ ಅನ್ನೋಂಗೆ ಮಾಡಿಬಿಡ್ತಾರೆ. ಈ ಥರ ಒಂದು ಮೈಂಡ್ಸೆಟ್ಟಿಂದಾನೆ ಇಷ್ಟು ವರ್ಷ ನಮ್ಮ ದೇಶದ ಎಕಾನಮಿ ಎಷ್ಟೊಂದು ಬ್ರಿಲಿಯಂಟ್ ಸ್ಟೂಡೆಂಟ್ಗಳನ್ನು ಸೈನ್ಸ್ಗೆ ಕೊಟ್ಟು ಕಳ್ಕೊಂಡು ಬಿಟ್ಟಿದೆ. ಅವರೆಲ್ಲ ಕಾಮರ್ಸ್ಗೆ ಬಂದಿದ್ದಿದ್ರೆ ಇವತ್ತು ದೇಶದ ಎಕಾನಮಿ ಮತ್ತಷ್ಟು ಡೆವಲಪ್ ಆಗ್ತಾ ಇತ್ತು, ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಹೇಗಿದೆ ಅಂದರೆ ಎಷ್ಟೊಂದು ಎಂಜಿನಿಯರ್ಸು ಈ 10th ಸ್ಟ್ಯಾಂಡರ್ಡಲ್ಲಿ 95, 96 ಆ ಡ್ರೀಮ್ ಸ್ಕೋರು, PUCಯಲ್ಲಿ ಡ್ರೀಮ್ ಸ್ಕೋರ್ 95, 96, IIT JEE ಕ್ರ್ಯಾಕ್ ಮಾಡಿರ್ತಾರೆ, IIT ಡೆಲ್ಲಿ, IIT ಬಾಂಬೆ, ಈ ಥರ ದೊಡ್ಡ ದೊಡ್ಡ IIT ಕಾನ್ಪುರ್, IIT ಖಡಗ್ಪುರ್, ಈ ಥರ ದೊಡ್ಡ ದೊಡ್ಡ IITಗಳಲ್ಲಿ ಓದ್ಕೊಂಡು ಬಂದು ಕಡೆಗೆ ಕಾಮರ್ಸ್ಗೆ ಲ್ಯಾಂಡ್ ಆಗ್ತಾರೆ. IIM ಅಹಮದಾಬಾದ್, IIM ಬ್ಯಾಂಗ್ಳೂರ್, IIM ಲಕ್ನೋ, IIM ಕೋಳಿಕೋಡ್, IIM ಶಿಲಾಂಗ್, IIM ಕಾಶ್ಮೀರ್, ಕಡೆಗೆ ಇಲ್ಲೇ ಬಂದು ಲ್ಯಾಂಡ್ ಆಗ್ತಾರೆ. ಯಾಕೆ? ನೀವು ಕಾಮರ್ಸ್ಗೆ ಅಲ್ಟಿಮೇಟ್ ಆಗಿ ಲ್ಯಾಂಡ್ ಆಗೋದಿದ್ರೆ ಡೈರೆಕ್ಟ್ ಆಗಿ ಅಲ್ಲಿಂದಾನೇ ಯಾಕೆ ಓದನ್ನ ಶುರು ಮಾಡಬಾರ್ದು? ಎಂಜಿನಿಯರಿಂಗ್ ಇಂದ ಬ್ಯಾಕ್ ಡೋರ್ ಅಲ್ಲಿ ಬಂದು ಯಾಕೆ ಕಾಮರ್ಸ್ಗೆ ಎಂಟ್ರಿ ಕೊಡಬೇಕು? ದಿಸ್ ಇಸ್ ವೇರ್ ದ ಮಿತ್ ಹ್ಯಾಸ್ ಟು ಬಿ ಬಸ್ಟೆಡ್. ಇವತ್ತಿನ ರಿಯಾಲಿಟಿ ಏನು ಅಂದರೆ, ಇವತ್ತಿನ ಪ್ರಪಂಚಕ್ಕೆ, ಇವತ್ತಿನ ದುಡ್ಡಿನ ಓರಿಯೆಂಟೆಡ್ ಪ್ರಪಂಚಕ್ಕೆ ಹಲವಾರು ಕಾಮರ್ಸ್ ಗ್ರ್ಯಾಜುಯೇಟ್ಗಳ ಅವಶ್ಯಕತೆ ಇದೆ. ಅದು ಫಿನ್ಟೆಕ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಹೀಗೆ ಹಲವಾರು ಕಾಮರ್ಸ್ ಫೀಲ್ಡ್ಗಳಾಗಿರ್ಬೋದು. ಇಲ್ಲೆಲ್ಲವೂ ಕೂಡ ನಮಗೆ ಕಾಮರ್ಸ್ ಗ್ರ್ಯಾಜುಯೇಟ್ಗಳ ಅವಶ್ಯಕತೆ ಇದೆ. ಆ್ಯಂಡ್ ದ್ಯಾಟ್ ಈಸ್ ದ ರಿಯಾಲಿಟಿ, ದ truth. Brilliant minds are actively choosing commerce for its potential to lead high paying roles and entrepreneurial success. ಇವತ್ತಿನ ಬ್ರಿಲಿಯಂಟ್ ತಲೆಗಳು ಅವತ್ತಿನ ಸಮಾಜಕ್ಕೋಸ್ಕರ ಹೆದರ್ಕೊಂಡು ಕೂತ್ಕೊಂಡಂಗೆ ಕೂತ್ಕೊಳ್ತಾ ಇಲ್ಲ. ಹಲವಾರು ಬ್ರಿಲಿಯಂಟ್ ವಿದ್ಯಾರ್ಥಿಗಳು, ಹಲವಾರು ಬುದ್ಧಿವಂತ ವಿದ್ಯಾರ್ಥಿಗಳು ಇವತ್ತು ಕಾಮರ್ಸ್ ಅನ್ನ ಚೂಸ್ ಮಾಡ್ಕೊಳ್ತಾ ಇದ್ದಾರೆ. SCBA, CEBA, CSBA, MEBA, MSBA, ಈ ತರ ಅದ್ಭುತವಾದಂತಹ ಕಾಂಬಿನೇಷನ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ತಮ್ಮನ್ನ ತಾವೇ ಕಾಮರ್ಸ್ ಗ್ರಾಜುಯೇಟ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ CA, CMA, ICWA, CS, CPA, ACCA, ಹೀಗೆ ಅದ್ಭುತವಾದಂತಹ ಕೋರ್ಸ್ಗಳನ್ನು, ಅಕೌಂಟಿಂಗ್ ರಿಲೇಟೆಡ್ ಕೋರ್ಸ್ಗಳನ್ನು, ಫೈನಾನ್ಷಿಯಲ್ ರಿಲೇಟೆಡ್ ಕೋರ್ಸ್ಗಳನ್ನು, ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೋರ್ಸ್ಗಳನ್ನು ನಮ್ಮ ವಾಣಿಜ್ಯ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕೂಡ ಕಾಣ್ತಾ ಇದ್ದಾರೆ.
ನೆಕ್ಸ್ಟ್ ನೋಡೋದಾದ್ರೆ ಬಿಯಾಂಡ್ CA ಅಂಡ್ BCom, ದ ಎಕ್ಸ್ಪ್ಯಾನ್ಸಿವ್ ಯೂನಿವರ್ಸ್ ಆಫ್ ಕಾಮರ್ಸ್ ಕರಿಯರ್ಸ್. ಇವತ್ತಿನ ಕಾಲಕ್ಕೆ ಒಂದು ಕೆಟ್ಟ ಥಾಟ್ ಇದೆ, ನಾನು ಅಕಸ್ಮಾತ್ ಏನಾದರೂ ಕಾಮರ್ಸ್ ತಗೊಂಡ್ರೆ CAನೇ ಮಾಡಬೇಕು, BComೇ ಮಾಡಬೇಕು, ಅದು ಯಾವುದೋ ಪ್ರೊಫೆಷ್ನಲ್ ಕೋರ್ಸ್ ಮಾಡಿದ್ರೇನೆ ನನಗೆ ಒಳ್ಳೆ ವ್ಯಾಲ್ಯೂ ಸಿಗೋದು. ಇಲ್ಲ ಮಕ್ಕಳ, ಆ ಕಾಲವನ್ನು ಮೀರಿ ಇವತ್ತು ನಾವು ನಿಂತಿದ್ದೇವೆ. ಇವತ್ತಿನ AI ಪ್ರಪಂಚದಲ್ಲಿ ಆ ಒಂದು ಹಳೆಯ ಮೈಂಡ್ಸೆಟ್ ಏನಿತ್ತು, ಟ್ರೆಡಿಷನಲ್ ಮೈಂಡ್ಸೆಟ್ ಏನಿತ್ತು, ಕನ್ವೆನ್ಷನಲ್ ಮೈಂಡ್ಸೆಟ್ ಏನಿತ್ತು, ಅವೆಲ್ಲವನ್ನು ಮೀರಿ ನಿಂತಿದ್ದೇವೆ. CA, BCom, CS, ACCAಗೂ ಮೀರಿದಂಥ ಆಪ್ಷನ್ಗಳು ಬಂದಿವೆ. ಸುಲಭವಾಗಿ ಅದ್ಭುತವಾಗಿ ದುಡ್ಡು ಮಾಡುವಂಥದ್ದು, ಸುಲಭವಾಗಿ ಅದ್ಭುತವಾಗಿ ಕರಿಯರ್ನ ಶೇಪ್ ಮಾಡಿಕೊಳ್ಳುವಂಥದ್ದು, ಎಕ್ಸೈಟಿಂಗ್ ಕರಿಯರ್ಗಳನ್ನು ಶೇಪ್ ಮಾಡಿಕೊಳ್ಳುವಂತಹ ಒಂದು ಹಂತದಲ್ಲಿ ನಾವು ಬಂದು ನಿಂತಿದ್ದೇವೆ. ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ರೋಲ್ಗಳಾಗಿರ್ಬೋದು, ಅದ್ಭುತವಾಗಿ ಚಾಲೆಂಜಿಂಗ್ ಟಾಸ್ಕ್ಗಳನ್ನು ತಗೊಳ್ಳುವಂತಹ ರೋಲು, ಫಿನ್ಟೆಕ್ ಸ್ಪೆಷಲಿಸ್ಟ್ಗಳಾಗಿರ್ಬೋದು. ಇವತ್ತಿನ ಕಾಲಕ್ಕಂತೂ ಅದರಲ್ಲೂ UPI ಟ್ರಾನ್ಸಾಕ್ಷನ್ಸ್ ಅಲ್ಲಿ ಇಡೀ ವಿಶ್ವಕ್ಕೆ ಭಾರತ ನಂಬರ್ 1 ಆದಮೇಲೆ ನಮಗೆ ಈ ಫಿನ್ಟೆಕ್ ಅಲ್ಲಿ ಸಖತ್ ಇಂಟ್ರೆಸ್ಟ್ ಬಂದಿದೆ. ದೇಶದಲ್ಲಿ ಎಷ್ಟೊಂದು ಸ್ಟಾರ್ಟಪ್ಗಳು ಓಪನ್ ಆಗ್ತಾ ಇವೆ. ಅಷ್ಟು ಸ್ಟಾರ್ಟಪ್ಗಳು ಕಾಮರ್ಸ್ ಗ್ರಾಜುಯೇಟ್ಗಳ ರಿಕ್ವೈರ್ಮೆಂಟ್ ಇದೆ, ಅಕೌಂಟಿಂಗ್ ಪ್ರೊಫೆಷನಲ್ಸ್ನ ರಿಕ್ವೈರ್ಮೆಂಟ್ ಇದೆ, ಅದ್ಭುತವಾದಂತಹ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಗಳ ರಿಕ್ವೈರ್ಮೆಂಟ್ ಇದೆ. ದ್ಯಾಟ್ ಇಸ್ ದ ಪವರ್ ಆಫ್ ಕಾಮರ್ಸ್. ಅದಷ್ಟೇ ಅಲ್ಲದೆ ಡೇಟಾ ಅನಲಿಸ್ಟ್, ಹಳೆಯ ಕಾಲ ಒಂದಿತ್ತು, ಕೂತ್ಕೊಂಡು ಲೆಕ್ಕಗಳನ್ನು ಹಾಕೋದು, ಎಲ್ಲಿ ಏನು ಎಡವಟ್ ಆಗಿದೆ ಎಲ್ಲ ಗ್ರಾಫ್ಗಳನ್ನು ಮಾಡಿ ಪ್ಲಾಟ್ ಮಾಡಿ ತಲೆ ಕೆಡಿಸ್ಕೊಂಡು ಎಷ್ಟೊಂದು ಪೇಪರ್ ವರ್ಕ್ ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಇವತ್ತಿನ ಸಾಫ್ಟ್ವೇರ್ ಯುಗಕ್ಕೆ R, Python, SAS, SAP, SPSS ಈ ಥರ ಅದ್ಭುತವಾದಂತಹ ಸಾಫ್ಟ್ವೇರ್ಗಳು ಬಂದಿವೆ. ಸಾಫ್ಟ್ವೇರ್ಗಳನ್ನು ಉಪಯೋಗಿಸ್ಕೊಂಡು ಡೇಟಾ ಡ್ರಿವನ್ ಡಿಸಿಷನ್ಗಳನ್ನು ಮಾಡಲಿಕ್ಕೆ ಕಾಮರ್ಸ್ ಗ್ರಾಜುಯೇಟ್ಗಳನ್ನು ಕಂಪನಿಗಳು ಹುಡುಕ್ತಾ ಇವೆ. ಅಷ್ಟೆಲ್ಲ ಯಾಕೆ, ನಮ್ಮ IPL ಅಲ್ಲಿ ಎಲ್ಲ ಟೀಮ್ಗಳಲ್ಲೂ RCB ಅನ್ನು ಕೂಡ ಸೇರಿಸಿ, ಧೋನಿ ಇರುವಂತಹ CSK ಅನ್ನು ಕೂಡ ಸೇರಿಸಿ ಎಲ್ಲ ಟೀಮ್ಗಳಲ್ಲೂ ಕೂಡ ಡೇಟಾ ಅನಲಿಸ್ಟ್ಗಳಿದ್ದಾರೆ. ಡೇಟಾ ಡ್ರಿವನ್ ಡಿಸಿಷನ್ಗಳನ್ನು ತಗೊಳ್ಳಿಕ್ಕೆ ಡೇಟಾ ಅನಲಿಸ್ಟ್ಗಳನ್ನು ಕಂಪನಿ ಹುಡುಕ್ತಾ ಇವೆ. ಅವೆಲ್ಲವಕ್ಕೂ ಕೂಡ ಕಾಮರ್ಸ್ ಗ್ರಾಜುಯೇಟ್ಗಳು ಫಿಟ್ ಆಗ್ತಾರೆ. ದ್ಯಾಟ್ ಇಸ್ ದ ಪವರ್ ಆಫ್ ಕಾಮರ್ಸ್. ನೆಕ್ಸ್ಟ್ ನೋಡೋದಾದ್ರೆ ದ ನಂಬರ್ಸ್ ಡೋಂಟ್ ಲೈ. ನಾನು ಹೇಳ್ಬೋದು, ಬಾಯಲ್ಲಿ ಸಾವಿರಾರು ಕಥೆಗಳನ್ನು ಹೇಳ್ಬೋದು, ಸ್ಟೋರಿಗಳನ್ನು ಹುಟ್ಟಿ ಹಾಕ್ತಾ ಇದ್ದೇನೆ ಅಂತ ನೀವು ಅಂದ್ಕೊಳ್ಬೋದು. ದ ನಂಬರ್ಸ್ ಜಸ್ಟ್ ಡೋಂಟ್ ಲೈ. ಹೈ ಪೇಯಿಂಗ್ ಆಪರ್ಚುನಿಟೀಸ್ ಆರ್ ಅವೈಟಿಂಗ್. ಆ ಕಾಲ ಹೊಟ್ಟೋಯ್ತು. IIT ಎಂಜಿನಿಯರ್ಸ್, ಇಲ್ಲಿ ದೊಡ್ಡ ದೊಡ್ಡ BTechಗಳು ಮಾಡ್ಕೊಂಡು ಬಂದವ್ರಿಗೆ ಒಳ್ಳೆ ಸಂಬಳ ಸಿಗೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳಾದವ್ರೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋದು, ಉಳಿದವರೆಲ್ಲ ವೇಸ್ಟು. ಅವೆಲ್ಲ ಕಾಲ ಹೊಟ್ಟೋಯ್ತು. ಇವತ್ತಿನ ಕಾಲಕ್ಕೆ ಫಿನ್ಟೆಕ್ ಆ್ಯಂಡ್ ಅನಾಲಿಟಿಕ್ಸ್ ಆಗಿರ್ಬೋದು, ಟೆಕ್ ರೋಲ್ಸ್ ಆಗಿರ್ಬೋದು, ಎಕನಾಮಿಸ್ಟ್ ರೋಲ್ಗಳಾಗಿರ್ಬೋದು, CEOಗಳು, CFOಗಳು, ಇವರೆಲ್ಲರೂ ಕೂಡ ಕಾಮರ್ಸ್ ಫೀಲ್ಡಿಂದಾನೇ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಕಾಮರ್ಸ್ ಫೀಲ್ಡಿನ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಅದ್ಭುತವಾದಂಥ ಸ್ಯಾಲ್ರಿಗಳನ್ನು ಡ್ರಾ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅದ್ಭುತವಾದಂಥ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿನ ಅಳವಡಿಸ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತ್ಕೊಂಡು ನೂರಾರು ಜನನ್ನ ಲೀಡ್ ಮಾಡ್ತಾ ಇದ್ದಾರೆ. ದ್ಯಾಟ್ ಈಸ್ ದ ಪವರ್ ಆಫ್ ಕಾಮರ್ಸ್. ನಾವೆಷ್ಟೊಂದು ಸಲ ಅಂದ್ಕೊಳ್ತೇವೆ, ನಾನು 99 ತೆಗ್ದೀನಿ, 98 ತೆಗ್ದೀನಿ, ಐ ಆಮ್ ಮೇಡ್ ಫಾರ್ ಸೈನ್ಸ್, ಐ ಆಮ್ ಬಾರ್ನ್ ಟು ಸ್ಟಡಿ ಸೈನ್ಸ್. ಈ ಒಂದು ಆಟಿಟ್ಯೂಡ್ ಎಲ್ಲ ಇದೆ, ಬಿಟ್ಬಿಡಿ, ರಿಯಾಲಿಟಿಗೆ ಬನ್ನಿ. ಕಾಮರ್ಸ್ ಇಸ್ ದ ಸ್ಪೇಸ್. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕಾ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ಬೇಕಾ, ದೊಡ್ಡ ದೊಡ್ಡ ಡಿಸಿಷನ್ಗಳನ್ನು ತಗೊಳ್ಳುವಂತಹ ಜಾಗಕ್ಕೆ ಹೋಗ್ಬೇಕಾ, ನೂರಾರು ಜನನ್ನ ಲೀಡ್ ಮಾಡೋ ಜಾಗಕ್ಕೆ ಹೋಗ್ಬೇಕಾ, ಕಾಮರ್ಸ್ ಈಸ್ ದ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ಎರಡನೇ ಮಾತೇ ಇಲ್ಲ, ಎರಡನೇ ಡೌಟೇ ಇಲ್ಲ. ನೆಕ್ಸ್ಟ್ ನೋಡೋದಾದರೆ, ಅವತ್ತೊಂದು ಕಾಲ ಇತ್ತು, ಲೆಡ್ಜರಿನ ಕಾಲ. ಒಂದು ಸಲ ನಾನು ಒಂದು ಬ್ಯಾಂಕ್ಗೆ ಹೋದಾಗ ಮೇಡಮ್ ಹೇಳ್ತಾ ಇದ್ರು, ಸರ್ ಅವತ್ತಿನ ಕಾಲಕ್ಕೆ 94, 95 ಆಲ್ಮೋಸ್ಟ್ 2001 ತನಕ ಸರ್, ಅವತ್ತಿನ ಕಾಲಕ್ಕೆ ಸಾವಿರಾರು ಲೆಡ್ಜರ್ಗಳು ಸರ್. ಪಾಸ್ಬುಕ್ಕನ್ನು ಕೈಯಲ್ಲಿ ಬರಿತಾ ಇದ್ವಿ, ಲೆಡ್ಜರ್ಗಳನ್ನು ಬ್ಯಾಂಕಲ್ಲಿ ಕೈಯಲ್ಲಿ ಬರಿತಾ ಇದ್ವಿ. ಓವರ್ ಟೈಮ್ 6-7 ಅವರ್ಸ್ ದಿನ ಆಗೋಗೋದು ಸರ್. ದಿನಕ್ಕೆ 15-16 ಗಂಟೆ ಕೆಲಸ ಮಾಡ್ತಾ ಇದ್ವಿ. ಇವತ್ತಿನ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಎಲ್ಲ ಕಾಮರ್ಸ್ ಸೆಕ್ಟರಲ್ಲೂ ವಿ ಹ್ಯಾವ್ ಕಮ್ ಫ್ರಮ್ ದ ಲೆಡ್ಜರ್ ಎರಾ ಟು ದ ಲೀಡಿಂಗ್ ಎಡ್ಜ್.
ಅವತ್ತು ಲೆಜ್ಜರ್ಗಳನ್ನು ಬರ್ಕೊಂಡು ಕಾಮರ್ಸ್ ಗ್ರಾಜುಯೇಟ್ಗಳು ಒದ್ದಾಡ್ತಾ ಇದ್ರು, ಪೆನ್ನು ಪೇಪರ್ಗಳಲ್ಲಿ ಮುಳುಗ್ ಹೋಗ್ತಾ ಇದ್ರು. ಇವತ್ತು AI ಅಂತಹ ಟೂಲ್ಗಳನ್ನು ಉಪಯೋಗಿಸ್ಕೊಂಡು ಸ್ಟಾಕ್ ಮಾರ್ಕೆಟ್ ಅನಾಲಿಟಿಕ್ಸ್ ಮಾಡೋದು, ಕ್ರಿಪ್ಟೋ ಅನಾಲಿಟಿಕ್ಸ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಅದ್ಭುತವಾದಂತಹ ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯೋದು. ದಿಸ್ ಇಸ್ ವೇರ್ ಕಾಮರ್ಸ್ ಗ್ರಾಜುಯೇಟ್ಸ್ ಆರ್ ಯೂಸ್ ಟುಡೇ. ಅವತ್ತಿನ ಕಾಲಕ್ಕೆ ಬರೀ ಲೆಜ್ಜರು, ಪೋಸ್ಟಿಂಗು, ಜರ್ನಲ್ಲು, ಕ್ಯಾಶ್ ಬುಕ್ಕು ಇವುಗಳಲ್ಲೇ ಮುಳುಗೋಗಿದ್ರು. ಇವತ್ತಿನ ಕಾಮರ್ಸ್ ಗ್ರಾಜುಯೇಟ್ಗಳು AI ಮಾಡೆಲ್ಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಎಷ್ಟೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ನಿಗಳೆಲ್ಲ ದೊಡ್ಡ ದೊಡ್ಡ AI ಮಾಡೆಲ್ಗಳನ್ನ ನಾವು ಇದು ಮಾಡ್ಬಿಡ್ತೀವಿ ಎಲ್ಲ ಆಚೆ ತಂದಿರ್ಬೋದು. ಅದರ ಅಪ್ಲಿಕೇಶನ್ ನಿಜವಾಗ್ಲೂ ಆಗ್ತಾ ಇರುವಂಥದ್ದೇ ನಮ್ಮ ಕಾಮರ್ಸ್ ಮಾರ್ಕೆಟಲ್ಲಿ. ಅದರ ಅಪ್ಲಿಕೇಶನ್ ನಿಜವಾಗ್ಲೂ ಆಗ್ತಾ ಇರುವಂಥದ್ದೇ ನಮ್ಮ ಕಾಮರ್ಸ್ ಗ್ರಾಜುಯೇಟ್ಗಳಿಂದ. ಅದರ ಅಪ್ಲಿಕೇಶನ್ ಆಗಿ ನಿಜವಾಗ್ಲೂ ಫಂಡ್ಸ್ ಬರ್ತಾ ಇರುವಂಥದ್ದೇ ನಮ್ಮ ವಾಣಿಜ್ಯ ವಿದ್ಯಾರ್ಥಿಗಳಿಂದ, ವಾಣಿಜ್ಯವನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿಗಳಿಂದ. ಆ್ಯಂಡ್ ದ್ಯಾಟ್ ಇಸ್ ದ ಪವರ್ ಆಫ್ ಕಾಮರ್ಸ್. ನೆಕ್ಸ್ಟ್ ನೋಡೋದಾದ್ರೆ ಕಾಮರ್ಸ್ ದ ಫೌಂಡೇಶನ್ ಫಾರ್ ಇನೋವೇಷನ್ ಆ್ಯಂಡ್ ಗ್ರೋತ್. ಯಾವುದೇ ಒಂದು ದೇಶ ಬೆಳಿಬೇಕು ಅಂದರೆ ಆ ದೇಶದ ಹಣಕಾಸಿನ ವ್ಯವಸ್ಥೆ, ಆ ದೇಶದಲ್ಲಿ ಹಣಕಾಸನ್ನು ಮ್ಯಾನೇಜ್ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅದ್ಭುತವಾದಂತಹ ಕಾಮರ್ಸ್ ನಾಲೆಜನ್ನು ಇಟ್ಕೊಳ್ಬೇಕಾಗತ್ತೆ. ಆಗ ಮಾತ್ರನೇ ಆ ದೇಶದ ಬೆಳವಣಿಗೆ ಸಾಧ್ಯ, ಆ ದೇಶದಲ್ಲಿ ಇನೋವೇಷನ್ಗಳು ಬರೋಕ್ಕೆ ಸಾಧ್ಯ. ನಾವೆಲ್ಲ ಒಳ್ಳೆ ವಿದ್ಯಾರ್ಥಿಗಳನ್ನು ನೀನು 99 ತೆಗೆದಿದ್ಯಾ ನೀನು ಇಂಜಿನಿಯರ್ ಆಗಬೇಕು, ನೀನು 98 ತೆಗೆದಿದ್ಯಾ ನೀನು IITಗೆ ಹೋಗಬೇಕು, ನೀನು ಬರೀ 70 ತೆಗೆದಿದ್ಯಾ ನೀನು BCom ಮಾಡು, 50 ತೆಗೆದಿದ್ಯಾ BA ಮಾಡು. ಈ ಥರ ಒಂದು ಕೆಟ್ಟ ಮೈಂಡ್ಸೆಟ್ಟನ್ನು ಹುಟ್ಟಿಸಿ ಬಿಟ್ಟುಬಿಟ್ರೆ ಈ ದೇಶದ ಭವಿಷ್ಯ ಏನಾಗುತ್ತೆ, ಈ ದೇಶದ ಹಣಕಾಸಿನ ಪರಿಸ್ಥಿತಿ ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್ ಫಾರ್ ಅ ಮೂಮೆಂಟ್. ಅಂತಹ ಹಣಕಾಸಿನ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಬರಬಾರದು ಅಂದರೆ ವಾಣಿಜ್ಯ ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಹೆಚ್ಚು ಅದನ್ನು ಬೆಳೆಸಬೇಕು. ಅದಷ್ಟೇ ಅಲ್ಲ, ಮಾರ್ಕೆಟ್ ಇಂಟೆಲಿಜೆನ್ಸ್, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೌ ಬಿಸ್ನೆಸ್ ಆಪರೇಟ್ಸ್, ಎಕನಾಮಿಕ್ ಫಂಕ್ಷನ್ಸ್, ಕ್ಯಾಪಿಟಲ್ ಫ್ಲೋಸ್, ಇವೆಲ್ಲವೂ ಕೂಡ ವಾಣಿಜ್ಯ ವಿದ್ಯಾರ್ಥಿಗಳೇ ಅರ್ಥ ಮಾಡಿಕೊಳ್ಳುವಂಥದ್ದು. ನೆಕ್ಸ್ಟ್ ಅಡ್ಯಾಪ್ಟಬಿಲಿಟಿ. ಕಾಮರ್ಸ್ ಗ್ರಾಜುಯೇಟ್ಸ್ ಅದು ನ್ಯಾವಿಗೇಷನ್, AI ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು, ಮಾರ್ಕೆಟ್ ಡಿಮಾಂಡ್ ಹೇಗಿದೆ ಆ ರೀತಿ ಕಾನ್ಫಿಡೆಂಟ್ ಆಗಿ ಶಿಫ್ಟ್ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ಕಾಮರ್ಸ್ ಗ್ರಾಜುಯೇಟ್ಸ್ ಇಂದಾನೇ ಸಾಧ್ಯ. ಇವತ್ತಿನ AI ಮಾಡೆಲ್ಗಳಿಗೆ ಎಷ್ಟೊಂದು IT ಇಂಜಿನಿಯರ್ಗಳು ಹೆದರ್ಕೊಂಡು ಕೂತ್ಬಿಟ್ಟಿದ್ದಾರೆ. ಆದರೆ ನಮ್ಮ ಕಾಮರ್ಸ್ ಗ್ರಾಜುಯೇಟ್ಗಳು ಅದೇ AI ಮಾಡೆಲ್ನ ಅವರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಡಬಲ್, ಟ್ರಿಪಲ್, ಫೋರ್ಪಲ್ ಅಷ್ಟು ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ದ್ಯಾಟ್ ಇಸ್ ದ ಪವರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮನಿ ಅಂದರೆ ತಪ್ಪಾಗೋದಿಲ್ಲ. ಎಕನಾಮಿಕ್ ಎಂಜಿನ್ ಫ್ರಮ್ ಗ್ಲೋಬಲ್ ಸಪ್ಲೈ ಚೈನ್ಸ್ ಟು ಪಯೋನಿಯರಿಂಗ್ ಫಿನ್ಟೆಕ್, ಕಾಮರ್ಸ್ ಪ್ರೊಫೆಷನಲ್ಸ್ ಹ್ಯಾವ್ ಡ್ರಿವನ್ ಎಕನಾಮಿಕ್ ಪ್ರೋಗ್ರೆಸ್ ಅಟ್ ಸ್ಕೇಲ್ ಅಂದರೆ ಖಂಡಿತ ತಪ್ಪಿಲ್ಲ. ನಾನು ಹೇಳ್ದಂಗೆ ಫಿನ್ಟೆಕ್ ಆಗಿರ್ಬೋದು, AI ಮಾಡೆಲ್ಸ್ ಆಗಿರ್ಬೋದು, ಯಾವುದೇ ಬೇರೆ ರೀತಿಯ ಬಿಸ್ನೆಸ್ಗಳಾಗಿರ್ಬೋದು, ಅಟ್ ಅ ಸ್ಕೇಲ್ ಕಾಮರ್ಸ್ ಪ್ರೊಫೆಷನಲ್ಸ್ ತಂದಿದ್ದಾರೆ, ಈ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂದರೆ ಅವತ್ತು ಅವರು ಕಾಮರ್ಸ್ ತಗೊಂಡಿದ್ದಂಥದ್ದೇ ಅದಕ್ಕೆ ಕಾರಣ. ಪ್ಲೀಸ್ ಫಾರ್ ಅ ಮಿನಿಟ್ think about taking commerce and how commerce can help you in future. Next ನೋಡೋದಾದ್ರೆ ರಿಯಲ್ ವರ್ಲ್ಡ್ ಸಕ್ಸೆಸ್ ಸ್ಟೋರೀಸ್, ಕಾಮರ್ಸ್ ಗ್ರಾಜುಯೇಟ್ಸ್ ಅಟ್ ದ ಹೆಲ್ಮ್. ಇದಂತೂ ಬಿಡಿ ಹಲವಾರು ಸ್ಟೋರಿಗಳು ಬರುತ್ತವೆ. ನಮ್ಮ ಶಾರ್ಕ್ ಟ್ಯಾಂಕ್ ಇಂಡಿಯಾ ಬರುತ್ತೆ, ಅದರಲ್ಲಿ ಅಮನ್ ಗುಪ್ತಾ, ಹಿ ಈಸ್ ಅ ಚಾರ್ಟೆಡ್ ಅಕೌಂಟೆಂಟ್. ಅದರಲ್ಲಿರುವಂತಹ ನಮಿತಾ ತಾಪಟ್, ಶಿ ಈಸ್ ಅ ಚಾರ್ಟೆಡ್ ಅಕೌಂಟೆಂಟ್. ಅದರಲ್ಲಿರುವಂತಹ ವಿನೀತಾ ಸಿಂಗ್, ಶಿ ಈಸ್ ಪಾಸ್ಡ್ ಔಟ್ ಫ್ರಮ್ IIM ಅಹಮದಾಬಾದ್. IIT ಅಲ್ಲಿ ಓದಿದ ಮೇಲೆ ಯಾಕೆ IIM ಬರುವಂಥ ಅವಶ್ಯಕತೆ ಇತ್ತು? ಯಾಕೆಂದರೆ ಕಾಮರ್ಸ್ ಇಸ್ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು 100 ಟೆಕ್ ಪ್ರಾಡಕ್ಟ್ಗಳನ್ನು ಕಂಡುಹಿಡಬಹುದು, ಅದನ್ನು ಸೇಲ್ ಮಾಡೋಕ್ಕೆ ಕಾಮರ್ಸ್ ಗ್ರಾಜುಯೇಟ್ ಇಲ್ಲ, ಅದರ ಫೈನಾನ್ಸ್ ಮಾಡಲಿಕ್ಕೆ ಕಾಮರ್ಸ್ ಗ್ರಾಜುಯೇಟ್ ಇಲ್ಲ, ಅದರ ಟೆಕ್ನಿಕ್ಯಾಲಿಟೀಸ್ ಆಫ್ ಮನಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಮರ್ಸ್ ಗ್ರಾಜುಯೇಟ್ ಇಲ್ಲ ಅಂದರೆ ನಾನು ಎಷ್ಟು ಟೆಕ್ ಪ್ರಾಡಕ್ಟ್ಗಳು ಮಾಡಿ ಎಷ್ಟು ದೊಡ್ಡ ಕಂಪನಿಗಳನ್ನು ಹುಟ್ಟಾಕಿದ್ರು ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಫ್ರಮ್ ಲೋಕಲ್ ಟು ಗ್ಲೋಬಲ್, ಇಂಡಿಯಾಸ್ ಮೋಸ್ಟ್ ಸೆಲೆಬ್ರೇಟೆಡ್ ಆಂಟ್ರಪ್ರನರ್ಸ್, ಬಿಸ್ನೆಸ್ ಲೀಡರ್ಸ್, ರಿಟೇಲ್ ಟೈಟನ್ಸ್, ಬ್ಯಾಂಕಿಂಗ್ ಜಾಯಂಟ್ಸ್ ಇವರೆಲ್ಲರೂ ಕೂಡ ಕಾಮರ್ಸ್ ಫೀಲ್ಡಿಂದಾನೇ ಬಂದಿರೋದು, ವಾಣಿಜ್ಯ ವಿಭಾಗದಿಂದಾನೇ ದೊಡ್ಡ ಮಟ್ಟಕ್ಕೆ ಏರಿರೋದು. ದ ನ್ಯೂ ಕಿಂಗ್ ಇನ್ ದ ಮಾರ್ಕೆಟ್, ಡಿಮಾಂಡ್ ಫಾರ್ ಸ್ಕಿಲ್ಡ್ ಕಾಮರ್ಸ್ ಪ್ರೊಫೆಷನಲ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಸ್ಕೈ ರಾಕೆಟ್ ಆಗ್ತಾ ಇದೆ ಅಂದರೆ ಅದು ಉತ್ಪ್ರೇಕ್ಷೆ ಅಲ್ಲ, ಎಕ್ಸಾಜುರೇಷನ್ ಇಲ್ಲ. ಕಾಮರ್ಸ್ ಈಸ್ ದ ನ್ಯೂ ಕಿಂಗ್. ಎಸ್, ಯು ಹರ್ಡ್ ದಟ್ ರೈಟ್. Commerce is the new king.
ಕಾಮರ್ಸನ್ನು ತಗೊಳ್ಳಿ, ಕಾಮರ್ಸಿನ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಜೀವನವನ್ನು ಮತ್ತಷ್ಟು ಬೆಳವಣಿಗೆಯತ್ತ ಕರ್ಕೊಂಡು ಹೋಗಿ. ನೆಕ್ಸ್ಟ್ ನೋಡೋದಾದರೆ ದ ಸ್ಕಿಲ್ಸ್ ದ್ಯಾಟ್ ಮ್ಯಾಟರ್ ಬಿಯಾಂಡ್ ದ ಡಿಗ್ರಿ. ಇದು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮೇಲಿನ ಬರೋದು ಅಂದರೆ ಖಂಡಿತ ಅದು ಉತ್ಪ್ರೇಕ್ಷೆ ಅಲ್ಲ. ಯಾಕೆಂದರೆ ಕಾಮರ್ಸ್ ಅಂತ ನಾವು ತಗೊಂಡಾಗ ಆ ಮನಿ ಅಥವಾ ಎಕನಾಮಿಕ್ಸ್, ಆ ಬಿಸ್ನೆಸ್, ಆ ಅಕೌಂಟಿಂಗ್ ಯಾವ ರೀತಿ ನಮಗೆ ಫ್ಯಾಸಿನೇಷನನ್ನು ಹುಟ್ಟಿಸುತ್ತೆ ಅಂದರೆ ಬುಕ್ಗಳ ಬಿಯಾಂಡ್ ಕಲೀಲಿಕ್ಕೆ ಆ ಇಂಟ್ರೆಸ್ಟ್ ಬರಲಿಕ್ಕೆ ಶುರುವಾಗುತ್ತೆ. ಬುಕ್ಕಿನ ಬಿಯಾಂಡ್ ಯೋಚನೆ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕಾಮರ್ಸ್ ನಮಗೆ ಹುಟ್ಟಿಸ್ಕೊಡುತ್ತೆ. ಮೊದಲನೆಯದು ದಿ ಅನಲಿಟಿಕಲ್ ಪ್ರಾವಸ್, ಅ ಶಾರ್ಪ್ ನ್ಯಾಕ್ ಫಾರ್ ನಂಬರ್ಸ್, ಡೇಟಾ ಇಂಟರ್ಪ್ರಿಟೇಷನ್, ಸ್ಟ್ರಾಟಜಿಕ್ ಥಿಂಕಿಂಗ್ ದಟ್ ಡ್ರೈವ್ಸ್ ಸ್ಮಾರ್ಟ್ ಡಿಸಿಷನ್ಸ್ ಆಗಿರ್ಬೋದು, ಲೀಡರ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಟೇಕಿಂಗ್ ಇನಿಷಿಯೇಟಿವ್, ಲೀಡಿಂಗ್ ಟೀಮ್ಸ್ ಎಫೆಕ್ಟಿವ್ಲಿ, ಮಾಸ್ಟರಿಂಗ್ ದಿ ಆರ್ಟ್ ಆಫ್ ನೆಗೋಸಿಯೇಷನ್, ಇನ್ಫ್ಲೂಯೆನ್ಸ್ ಅಂತೂ ಇವತ್ತಿನ ಕಾಲಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ರೈಟ್ ಫ್ರಮ್ ಯುವರ್ ಸ್ಯಾಲ್ರಿ ಸ್ಟೇಜಸ್ ಟು ಬಿಸ್ನೆಸ್ ಮರ್ಜರ್ ಸ್ಟೇಜಸ್, ಎಲ್ಲ ಸ್ಟೇಜುಗಳಲ್ಲೂ ನಾನು ಹೇಗೆ ನೆಗೋಷಿಯೇಟ್ ಮಾಡ್ತೇನೆ, ಯಾವ ರೀತಿ ಆ ವ್ಯಕ್ತಿಗೆ ಹರ್ಟು ಆಗಬಾರ್ದು, ನನ್ನ ಗೋಲ್ ಕೂಡ ಫುಲ್ಫಿಲ್ ಆಗಬೇಕು, ನನ್ನ ಆಬ್ಜೆಕ್ಟಿವ್ ಕೂಡ ಫುಲ್ಫಿಲ್ ಆಗಬೇಕು, ಯಾವ ರೀತಿ ಮಾಡ್ತೀನಿ ಅನ್ನುವಂಥದ್ದನ್ನು ಲೀಡರ್ಶಿಪ್ ಆ್ಯಂಡ್ ಕಮ್ಯುನಿಕೇಷನ್ ತಿಳಿಸ್ಕೊಳ್ಳುತ್ತೆ. ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಟೆಕ್ ಸ್ಯಾವಿ, ಎಂಬ್ರೇಸಿಂಗ್ ಎಮರ್ಜಿಂಗ್ ಟೆಕ್ನಾಲಜೀಸ್, ಅಂಡರ್ಸ್ಟ್ಯಾಂಡಿಂಗ್ ಡಿಜಿಟಲ್ ಲ್ಯಾಂಡ್ಸ್ಕೇಪ್ಸ್, ಡ್ರೈವಿಂಗ್ ಆ್ಯಂಡ್ ಥ್ರೈವಿಂಗ್ ಅ ಫಾಸ್ಟ್ ಇವಾಲ್ವಿಂಗ್ ವರ್ಲ್ಡ್. ಇವತ್ತಿನ ಕಾಲಕ್ಕಂತೂ ಡಿಜಿಟಲ್ ಮಾರ್ಕೆಟಿಂಗ್, ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ರೋಲ್ಸ್, ಪಬ್ಲಿಕ್ ರಿಲೇಷನ್ ರೋಲ್ಸ್, ಇಲ್ಲೆಲ್ಲದರಲ್ಲೂ ಕೂಡ ಕಾಮರ್ಸ್ ವಿದ್ಯಾರ್ಥಿಗಳ ಕೈ ಇದೆ. ಇದರೆಲ್ಲದರಲ್ಲೂ ಕೂಡ ಕಾಮರ್ಸ್ ವಿದ್ಯಾರ್ಥಿಗಳ ರೋಲ್ ಇದೆ. ದ್ಯಾಟ್ ಈಸ್ ದ ಪವರ್ ಆಫ್ ಕಾಮರ್ಸ್. ನೆಕ್ಸ್ಟ್ ನೋಡೋದಾದರೆ ಕಾಮರ್ಸ್ ವೇರ್ ಬ್ರಿಲಿಯನ್ಸ್ ಮೀಟ್ಸ್ ಆಪರ್ಚುನಿಟಿ. ಹೋಯ್ತು ಆ ಕಾಲ, 99ಕ್ಕೆ ಸೈನ್ಸು, 70ಕ್ಕೆ ಕಾಮರ್ಸು, 50ಕ್ಕೆ ಆರ್ಟ್ಸು. ಇವತ್ತಿನ ಕಾಲಕ್ಕೆ ಎಲ್ಲವೂ ದುಡ್ಡು, ಎಲ್ಲವೂ ವಾಣಿಜ್ಯ ವಿಭಾಗದಿಂದ ನಡೀತಾ ಇದೆ ಅಂದರೆ ಖಂಡಿತ ಅದರಲ್ಲಿ ಯಾವ ಶೇಮು ಬೇಡ ಹೇಳ್ಕೊಳ್ಳೋದ್ರಲ್ಲಿ. ಲೆಟ್ ಅಸ್ ಪ್ಯಾಟ್ ಅವರ್ ಬ್ಯಾಕ್ ಆ್ಯಂಡ್ ಫೀಲ್ ಪ್ರೌಡ್ ಅಬೌಟ್ ಬೀಯಿಂಗ್ ಕಾಮರ್ಸಿಯನ್ಸ್ ಆ್ಯಂಡ್ ಕಾಮರ್ಸ್ ಸ್ಟೂಡೆಂಟ್ಸ್. ಎಸ್, ಫೈನಾನ್ಸಲ್ಲಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್, ರಿಸ್ಕ್ ಮ್ಯಾನೇಜ್ಮೆಂಟ್, ವೆಲ್ತ್ ಅಡ್ವೈಸರಿ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್, JP Morgan Chase ಇವೆಲ್ಲವೂ ಕೂಡ ದೊಡ್ಡ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿಗಳು. ದ ಬಿಗ್ ಫೋರ್, KPMG, ಡೆಲಾಯ್ಟ್, ಪ್ರೈಸ್ ವಾಟರ್ ಕೂಪರ್ಸ್, ಅರ್ನ್ಸ್ಟ್ ಆ್ಯಂಡ್ ಯಂಗ್, ಇವರೆಲ್ಲ ಇಡೀ ಜಗತ್ತನ್ನು ಆಳ್ತಾ ಇರುವಂಥ ಟ್ಯಾಕ್ಸ್ ಕಂಪನಿಗಳು. ದ್ಯಾಟ್ ಈಸ್ ದ ಪವರ್ ಆಫ್ ಕಾಮರ್ಸ್. ಟೆಕ್ನಾಲಜಿಯಲ್ಲಿ ಫಿನ್ಟೆಕ್, ಇ ಕಾಮರ್ಸ್, ಡೇಟಾ ಅನಾಲಿಟಿಕ್ಸ್, AI ಇಂಟಿಗ್ರೇಷನ್, ಫ್ಲಿಪ್ಕಾರ್ಟ, ಮೀಶೋನ, ಅಮೆಝಾನ, ಯಾವುದರ ಬಗ್ಗೆ ಮಾತಾಡ್ತೀರಾ ಇದೆಲ್ಲದರಲ್ಲೂ ಕಾಮರ್ಸ್ ವಿದ್ಯಾರ್ಥಿಗಳ ಕೈ ಇದೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಬ್ರ್ಯಾಂಡ್ ಸ್ಟ್ರಾಟಜಿ, ಗ್ರೋತ್ ಹ್ಯಾಕಿಂಗ್, ಇದೆಲ್ಲದರಲ್ಲೂ ಕಾಮರ್ಸ್ ವಿದ್ಯಾರ್ಥಿಗಳು ಬೇಕು. ಆಂಟ್ರಪ್ರಿನರ್ಶಿಪ್ ಅಂತ ಬಂದರೆ ಸ್ಟಾರ್ಟ್ಅಪ್ಸ್, ಬಿಸ್ನೆಸ್ ಸ್ಕೇಲಿಂಗ್, ಸೋಷಿಯಲ್ ಎಂಟರ್ಪ್ರೈಸ್, ಬ್ರ್ಯಾಂಡಿಂಗ್, ಬ್ರ್ಯಾಂಡ್ ಪ್ಲೇಸಿಂಗ್, ಇವೆಲ್ಲದರಲ್ಲೂ ಕಾಮರ್ಸ್ ವಿದ್ಯಾರ್ಥಿಗಳ ಕೈ ಇದೆ. ಇವೆಲ್ಲದರಲ್ಲೂ ಕೂಡ ಕಾಮರ್ಸ್ ವಿದ್ಯಾರ್ಥಿಗಳು ದೊಡ್ಡ ಮಟ್ಟಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಮುಂದುವರೆಸ್ತಾರೆ. ದ್ಯಾಟ್ ಈಸ್ ದ ಪವರ್ ಆಫ್ ಕಾಮರ್ಸ್. ಸೊ ಮತ್ತೊಮ್ಮೆ ಯೋಚನೆ ಮಾಡಿ, SSLCಯನ್ನು ಮುಗಿಸಿದ್ದೀರಾ, SSLCಯಿಂದ PUCಗೆ ಹೋಗ್ತಾ ಇದ್ದೀರಾ, ಕಾಮರ್ಸ್ ವಿಲ್ ರಿಯಲಿ ಚೇಂಜ್ ಯುವರ್ ಲೈಫ್ ಆ್ಯಂಡ್ ದ್ಯಾಟ್ ಈಸ್ ಫಾರ್ ಶೋರ್. ನೆಕ್ಸ್ಟ್ ನೋಡೋದಾದರೆ ಯೋರ್ ಫ್ಯೂಚರ್ ಇಸ್ ಬ್ರೈಟ್, ಚೂಸ್ ಕಾಮರ್ಸ್. ಡೋಂಟ್ ಬಿಲೀವ್ ಇನ್ ದ ಮಿತ್ಸ್. ಯಾವನ್ ಏನು ಹೇಳ್ತಾನೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಮನಸ್ಸು ಹೇಳ್ತಾ ಇದೆಯಾ ಅದನ್ನು ಕೇಳಿ. ಫಾರ್ ದ ಬ್ರಿಲಿಯಂಟ್ ಆ್ಯಂಡ್ ದಿ ಆಂಬಿಷಿಯಸ್, ಕಾಮರ್ಸ್ ಈಸ್ ದ ಪಾತ್. ಎಂಬ್ರೇಸ್ ದ ಫ್ಯೂಚರ್. ನಾವು ಇವತ್ತಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದಿನ ಭವಿಷ್ಯಕ್ಕೆ ಇದು ನಮಗೆ ಒಳ್ಳೆಯದಾ ಅಂತ ಒಮ್ಮೆ ಪೇಷನ್ಸಾಗಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ ಖಂಡಿತ ನಾವು ಕಾಮರ್ಸ್ ತೊಗೊಂಡಿದ್ದು ಬಹಳ ಒಳ್ಳೆಯದಾಯಿತು ಅಂತ. ಸೊ ನಾನು ನಿಮಗೆ ಹೇಳ್ತೀನಿ, ಕಾಮರ್ಸ್ ಇಸ್ ನಾಟ್ ಜಸ್ಟ್ ಅ ಬ್ಯಾಕಪ್, ಕಾಮರ್ಸ್ ಈಸ್ ದ ಪ್ಲ್ಯಾನ್. ಎಸ್ ಮಕ್ಕಳೇ, ನಾವು ಕಾಮರ್ಸನ್ನು ಓದಿ, ಕಾಮರ್ಸ್ ಇಸ್ ದ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ, ಇಟ್ ಇಸ್ ದ ಎಂಜಿನ್ ಆಫ್ ಪ್ರೋಗ್ರೆಸ್ ಆ್ಯಂಡ್ ದ ಫೌಂಡೇಶನ್ ಆಫ್ ಸಿವಿಲೈಸೇಷನ್. ಎಷ್ಟು ಅದ್ಭುತವಾದಂತಹ ಮಾತು. ಒಂದು ಸಿವಿಲೈಸೇಷನ್ ಉಳ್ಕೊಳ್ಬೇಕು, ಒಂದು ಸಿವಿಲೈಸೇಷನ್ ಬೆಳಿಬೇಕು, ಒಂದು ಸಿವಿಲೈಸೇಷನ್ನು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಬೇಕು ಅಂದರೆ ಅದಕ್ಕೆ ಹಣಕಾಸಿನ ಅವಶ್ಯಕತೆ ಇದೆ. ಅಂತಹ ಹಣಕಾಸನ್ನು ಮ್ಯಾನೇಜ್ ಮಾಡುವಂತಹ ವ್ಯಕ್ತಿಗಳು ಅದ್ಭುತವಾಗಿ ಹಣಕಾಸಿನ ಬಗ್ಗೆ ತಿಳ್ಕೊಂಡಾಗ ಮಾತ್ರನೇ ಆ ಸಿವಿಲೈಸೇಷನ್ ಬೆಳಿಲಿಕ್ಕೆ ಸಾಧ್ಯ, ಆ ದೇಶದ ಅರ್ಥವ್ಯವಸ್ಥೆ
ವ್ಯವಸ್ಥೆ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ. ಹಾಗಾದರೆ ನೀವೆಲ್ಲರೂ ಕೂಡ ಕಾಮರ್ಸ್ ತಗೊಂಡು ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲಿಗೆ ಬಂದೇ ಬರ್ತೀರಾ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.